ಹಲೋ ಬಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಗಾಯ್ಸ್, ಪ್ರಸ್ತುತ ಪತಿಯ ಒಂದು ಹುಡುಕಾಟ ಮಾಡ್ತಕ್ಕಂತಹ ರಚನಾ ಅಂತ ಒಬ್ಬರು ಮಾಹಿತಿ ಕಳಿಸಿದ್ದಾರೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹೆಣ್ಣಿನ ವಯಸ್ಸು 27 ವರ್ಷ. ಊರು ಬಂದ್ಬಿಟ್ಟು ಪಾಂಡವಪುರ. ಒಬ್ಬಳು ಪ್ರಸ್ತುತ ಒಂದು ಸಿಂಗಲ್ ಮನೆ ಮಾಡಿಕೊಂಡು ಇವಾಗ ಈ ಒಂದು ಊರಿನಲ್ಲಿ ವಾಸವಾಗಿರೋದು. ಕೆಲಸದಲ್ಲಿ ಓನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದಾರೆ. ಇದು ಅವರ ಪ್ರೊಫೆಷ್ನಲ್ ಜಾಬ್, ಅಂದರೆ ಇವರಕ್ಕೊಂದು ಕನಸಿನ ಜಾಬು. ಓನರ್ಶಿಪ್ ಬಿಸ್ನೆಸ್ ಅಂದರೆ ಯಾರಾದರೂ ಬಂದುಬಿಟ್ಟು ಒಂದು ಬಿಸ್ನೆಸ್ಸಿನ ಐಡಿಯಾ ಕೊಟ್ಟಾಗ ಅದನ್ನು ಪೂರ್ತಿಯಾಗಿ ಮಾಡಿಬಿಟ್ಟು ಅವರಿಗೆ ಒಂದು ಪ್ಯಾಕೇಜ್ ರೂಪದಲ್ಲಿ ದುಡ್ಡಿಸ್ಕೊಂಡು ಅವರ ಕೆಲಸ ಸಕ್ಸಸ್ ಮಾಡಿಕೊಡುವುದಕ್ಕೆ ಓನರ್ಶಿಪ್ ಬಿಸ್ನೆಸ್ ಅಂತ ಅಂತಾರೆ. ಒಂದೇ ಒಂದು ಸಿಂಗಲ್ ಆಗಿರ್ತಕ್ಕಂಥ ಹೆಣ್ಣು ಪ್ರಸ್ತುತ ಇದನ್ನು ಕೆಲಸ ಮಾಡಿ ಲೈಫ್ನಲ್ಲಿ 10 ಲಕ್ಷ ರೂಪಾಯಿ ದುಡ್ಡನ್ನ ಗೋಳೆ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ ಅಂತಂದರೆ ನೀವು ಲೆಕ್ಕ ಹಾಕಿ ಯಾವ ರೀತಿಯಲ್ಲಿ ಪರಿಶ್ರಮ ಪಟ್ಟಿದ್ದಾರೆ ಇವರು. ಈ ಒಂದು ರಚನೆ ಅವರು. ನನಗೆ ಕುಟುಂಬದಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಇದೆ. ಅವರೆಲ್ಲರೂ ಕೂಡ ಒಟ್ಟಿಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೇ ನಾನು ಈ ಮಟ್ಟಿಗೆ ಬಂದಿದ್ದೇನೆ. ನನಗೆ ಇವಾಗ ಮದುವೆ ಆಗಬೇಕು. ಪ್ರಸ್ತುತ ನನ್ನ ಒಂದು ಪತಿ ಯಾವ ರೀತಿಯಲ್ಲಿರಬೇಕು ಅಂದರೆ, ಸರ್ ನೋಡಿ, ನಾನು ಓಪನ್ ಮೈಂಡೆಡು. ನಾನು ನೋಡೋದಕ್ಕೆ ಕಪ್ಪು ಬಣ್ಣ ಇದ್ದೇನೆ, ಜೊತೆಗೆ ದಪ್ಪ ಇದ್ದೇನೆ. ನನ್ನ ಬಣ್ಣ ನೋಡಿ, ನನ್ನ ಅಂದ ನೋಡಿ ಯಾರು ಕೂಡ ಮದುವೆ ಆಗಕ್ಕೆ ಹೋಗ್ಬಿಡಿ. ಮನಸ್ಪೂರ್ವಕವಾಗಿ ಬನ್ನಿ, ನಾನು ನಿಮಗೆ ಸ್ವರ್ಗ ಸುಖನ ಕೊಡ್ತೇನೆ. ದುಡ್ಡಿನ ವಿಚಾರನಾಗಿರಲಿ ಅಥವಾ ಎಲ್ಲ ವಿಚಾರವಲ್ಲಾಗಿದ್ದರೂ ಕೂಡ ನಾನು ನಿಮಗೆ ಕೊಡ್ತೇನೆ. ಇಲ್ಲೇ ಹೇಳಿದ್ದಾರೆ ನೋಡಿ. ಸೊ ಕಪ್ಪು ಇದ್ದೇನೆ, ದಪ್ಪ ಇದ್ದೇನೆ, ಆದರೆ ನನ್ನ ಹತ್ರ ಆಸ್ತಿ, ದುಡ್ಡು ಎಲ್ಲವನ್ನೂ ಕೂಡ ಇದೆ. ಸೊ ನನ್ನ ಒಂದು ಮನಸ್ಸು ಏನು ಹೇಳ್ತಿದೆ ಅಂದರೆ, ಪ್ರಸ್ತುತ ನಾನು ಬಡವನ ಹುಡುಗನ ಮದುವೆ ಆಗಿಬಿಟ್ಟು ಅವನ ಜೀವನದಲ್ಲಿ ಒಂದು ಐಷಾರಾಮಿ ಜೀವನವನ್ನು ತರಬೇಕು ಅಂತ ಇವರು ವಿಚಾರ ಮಾಡಿದ್ದಾರೆ. ನನ್ನ ಒಂದು ಕೆಲಸಕ್ಕೆ ಸಹಾಯ ಮಾಡಿಕೊಂಡು ನನ್ನ ಜೊತೆಗೇ ಮದುವೆ ಆಗಿಬಿಟ್ಟಿದ್ರೆ ಸಾಕು, ನೀವೇನು ಕೆಲಸ ಮಾಡುವಂತಹ ಅವಶ್ಯಕತೆಯೇ ಬೇಡ. ಪ್ರಸ್ತುತ ನೀವು ಅನ್ಜಾಬ್ ಇದ್ದರೂ ಕೂಡ ನನಗೆ ಓಕೆ ಅಂತ ಹೇಳಿರೋದು. ಸೊ ವಿಚಾರ ಇಷ್ಟೇ. ನೀವು ನನ್ನ ಬಣ್ಣ ಬಿಟ್ಬಿಟ್ಟು ನನ್ನ ಮನಸ್ಸಿನ ಪೂರ್ವಕವಾಗಿ ಒಪ್ಪಿಗೆ ಕೊಟ್ಬಿಟ್ಟು ನನ್ನನ್ನು ಮದುವೆ ಆಗ್ತೀರಿ ಅಂದರೆ, ನೀವು ಜೀರೋ ಇರ್ತಕ್ಕಂಥ ವ್ಯಕ್ತಿನ ನಾನು ಹೀರೋ ಮಾಡುವಷ್ಟು ಕೆಪಾಸಿಟಿ ನನಗೆ ಇದೆ. ನೋಡಿ, ಯಾರದ್ದು ಇದ್ದರೆ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೇನೆ. ಯಾರಾದರೂ ಮನಸ್ಪೂರ್ವಕವಾಗಿ ಅವರನ್ನು ಲವ್ ಮಾಡಲೇಬೇಕು ಅಂತ ಇದ್ದರೆ ನೀವು ಅವರಿಗೆ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸ್ಬೋದು. ಮೇಡಮ್, ನಿಮಗೆ ಆಸ್ತಿ ಎಷ್ಟಿದೆ ಅಂತ ನಾವು ಕೇಳಿದ್ವಿ. ಇದು ಅವರು ಯೂಸ್ ಮಾಡ್ತಕ್ಕಂತಹ ಕಾರು. ಡೀಲರ್ಶಿಪ್ ಜಾಬ್ ಅಂತಂದಮೇಲೆ, ಬಿಸ್ನೆಸ್ ಅಂದಮೇಲೆ ಸುತ್ತಾಡೋದಕ್ಕೆ ಓಡಾಡೋದಕ್ಕೆ ಒಂದು ಕಾರ್ ಇರಲೇಬೇಕು. 2022ನೇ ಇಸ್ವಿಯಲ್ಲಿ ತೆಗೆದುಕೊಂಡಿರ್ತಾರೆ ಈ ಒಂದು ಮಾಡ್ರನ್ ಕಾರು. 24 ಅವರ್ಸ್ ಕೂಡ ಈ ಒಂದು ಕಾರು ಯೂಸ್ ಮಾಡಿದ್ರೂ ಕೂಡ ಹೀಟ್ ಆಗಲ್ಲ, ಸ್ಪೀಡ್ ಲಿಮಿಟ್ ಆಗಲ್ಲ, ಆ್ಯಂಡ್ ಒಳ್ಳೆಯ ಒಂದು ಇಂಜಿನ್ ಆಯಿಲ್ ಕೊಡುತ್ತೆ ಮತ್ತು ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಈ ಒಂದು ಮಾಡೆಲ್ ಕಾರು ಪ್ರಸ್ತುತ 18ರಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಎಲ್ಲೂ ಕೆಲವೊಂದಿಷ್ಟು ಜನಗಳ ಹತ್ರ ಅಷ್ಟೇ ಇದೆ. ಯಾಕಂದರೆ ದುಡ್ಡು ಇರತಕ್ಕಂಥವ್ರೇ ಇವಾಗ ರಾಜಕೀಯ ಆಳ್ತಕ್ಕಂಥ ವ್ಯಕ್ತಿಗಳಾಗೋದು. ಅದು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲ. ಸೊ ನೋಡಿ ಸ್ನೇಹಿತರೆ, ದುಡ್ಡು ನೀವು ಕೂಡ ಅನುಭವಿಸಬೇಕು, ಎಂಜಾಯ್ ಮಾಡಬೇಕು ಅಂತ ಇದ್ದರೆ ಅವರಿಗೆ ಬೇಗ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಸೊ ಇನ್ನೊಂದು ಐಡಿಯಾ ಕೊಡ್ತೀನಿ. SRE9591gmail.comಗೆ ಮೇಲ್ ಮಾಡಿ, ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಸೊ ಇದು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಂದ ಚಂದ ಕಪ್ಪು ಬಣ್ಣ ಅಂತಂದ್ಬಿಟ್ಟು ತೊಗೊಂಡ್ಕೊಂಡು ಅವಶ್ಯಕತೆ ಏನಿಲ್ಲ. ನಾವು ಪರಸ್ಪರ ಹೆಂಗಿದ್ದೀವಿ ಅಂತ ನೋಡ್ಕೋಬೇಕು. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಕುಟುಂಬ ಯಾವ ರೀತಿ ಇದೆ, ಇವ್ರನ್ನ ಮದುವೆ ಆದ್ರೆ ನನ್ನ ತಂದೆ ತಾಯಿಯವರು ಚೆನ್ನಾಗಿರ್ತಾರ, ಅದ್ರ ಬಗ್ಗೆ ಗಮನ ಕೊಟ್ಟು ಅದಕ್ಕೋಸ್ಕರನಾದರೂ ಆಗಿ ಅಂತ ನಾನು ಕೂಡ ಹೇಳ್ತೇನೆ. ಸೊ ಈ ರೀತಿ ಕಾರ್ಗಳು ಆ್ಯಂಡ್ ಆಸ್ತಿಗಳು, ಅವ್ರದ್ದೇ ಕೆಲಸ ಆ್ಯಂಡ್ ಜಾಬ್ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನಾನು ನಿಮಗೆ ಜೀರೋಯಿಂದ ಹೀರೋ ಮಾಡ್ತೀನಿ. ಯಾರು ಹೇಳ್ತಾರೆ ಗುರು? ಯಾರು ಕೂಡ ಹೇಳಲ್ಲ. ಸೊ ನೋಡಿ, ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಕೆಪಾಸಿಟಿ ಆ್ಯಂಡ್ ಕೆಲವೊಂದಿಷ್ಟು ಪಾರ್ಟ್ಸ್ಗಳು, ಬ್ಯಾಕ್ ಸೈಡಲ್ಲಿರ್ತಕ್ಕಂಥ ಸೀಟಿನ ಪಾರ್ಟ್ಸು. ಬ್ಯಾಕ್ ಸೈಡು 3 ಮೆಂಬರ್ಸ್ ಕೂತ್ಕೊಳ್ಬೋದು. ಫ್ರಂಟ್ ಸೈಡು ಆ್ಯಂಡ್ ಡ್ರೈವರ್ ಸೀಟಿದು. ಪ್ರೆಸೆಂಟಾಗಿ ಇಲ್ಲಿ ಬಂದುಬಿಟ್ಟು ಒಂದು ಸ್ಟೇರಿಂಗ್ ಸಿಸ್ಟಮ್ನ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದು ಸ್ಪೇಸು ಕುಳಿತುಕೊಳ್ಳೋದಕ್ಕೆ. ಸ್ಪೀಡಲ್ಲಿ ಅಪ್ ಟು 150 ಸ್ಪೀಡ್ ಲಿಮಿಟ್ ಅಷ್ಟೇ ಮಾಡಿದ್ದಾರೆ. ಯಾಕಂದರೆ ಸಿಟಿನಲ್ಲಿ ಓಡಾಡೋದು ಇವರು, ಹಾಗಾಗಿ ಸ್ಪೀಡ್ ಲಿಮಿಟ್ ಸ್ವಲ್ಪ ಕಡಿಮೆ ಇಟ್ಟಿದ್ದಾರೆ. ಡೀಸೆಲ್ ಯಾವತ್ತೂ ಟ್ಯಾಂಕ್ ಫುಲ್ ಇರುತ್ತೆ ಇದರಲ್ಲಿ. ಡೀಸೆಲ್ ವೇರಿಯಂಟ್ 2 ವೇರಿಯಂಟ್ ಕಲರಲ್ಲಿ ನಿಮಗೆ ಈ ಒಂದು ಕಾರು ಅವ್ರ ಹತ್ರ ಇದೆ, ಸಿಗುತ್ತೆ ಅಂತ ಹೇಳಿದರು. ನಾನು ಹೆಚ್ಚಿಗೆ ಏನು ಹೇಳಲ್ಲ ಕಾರಿನ ಬಗ್ಗೆ.
ಬರೀ ಅವರ ಡೀಟೇಲ್ಸ್ ಬಗ್ಗೆನೇ ನಾನು ಹೇಳಬೇಕಾಗಿತ್ತು. ಬಟ್ ಇದು ಹೇಳಿದ್ದಾರೆ ಅವರು. ಸ್ವಲ್ಪ ಕಪ್ಪು ಬಣ್ಣ ಆ್ಯಂಡ್ ಮೂತಿ ಸ್ವಲ್ಪ ಜಾಸ್ತಿನೇ ಪಿಂಪಲ್ ಇದೆ ಆ್ಯಂಡ್ ಮೂಗು ಕೂಡ ಸ್ವಲ್ಪ ದಪ್ಪ ಇದೆ. ಏನು ಮಾಡೋಕ್ಕಾಗಲ್ಲ, ಹೆತ್ತೋರಿಗೆ ಹೆಗ್ಗಣ ಕೂಡ ಮುದ್ದು. ಅವ್ರಿಗೂ ಕೂಡ ಇಷ್ಟಪಡೋರು ಇದ್ದೇ ಇರ್ತಾರೆ, ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ನಿಮ್ಗೇನಾದರೂ ಅವರು ಇಷ್ಟ ಆಗಿದ್ರೆ ಅಥವಾ ದುಡ್ಡಿಗೋಸ್ಕರನಾದರೂ ಅವ್ರನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಮಾಹಿತಿ ಅಭಿಪ್ರಾಯವನ್ನು ಶೇರ್ ಮಾಡಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ನಿಮಗೂ ಕೂಡ ಒಳ್ಳೆಯ ಒಂದು ಹುಡುಗಿ ಸಿಗಲಿ. ನಮಸ್ತೆ, ಮತ್ತೆ ಸಿಗ್ತೀನಿ, ಬಾಯ್.